ಹಾಯ್ ಹಲೋ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MG ಎಜುಕೇಷನ್ ಕನ್ನಡಗೆ ಸ್ವಾಗತ. ಸೊ ಇವತ್ತು ನಾವು ಸೆಕೆಂಡ್ PUC ಹಿಸ್ಟ್ರಿಯಲ್ಲಿ ಬರುವಂಥ 5 ಅಂಕದ ಪ್ರಶ್ನೋತ್ತರ ಆಗಿರುವಂಥ ಚಂದ್ರಗುಪ್ತ ಮೌರ್ಯನ ಜೀವನ ಮತ್ತು ಸಾಧನೆ ಕುರಿತು ನಾವು ನೋಡ್ತಾ ಇದ್ದೀವಿ. ಸೊ ಇದು ನಿಮಗೆ ಎಕ್ಸಾಮ್ನಲ್ಲಿ ಬರುವಂಥ ಕ್ವಶನ್ ಆಗಿರುವಂಥದ್ದು. ಸೊ ಸರಿಯಾಗಿ ಇದನ್ನು ಅಧ್ಯಯನ ಮಾಡಿ ನೀವು ಕೂಡ. ನಾನು ಇವತ್ತು ನಿಮಗೆ ಇದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮತ್ತು ನಮ್ಮ ಚಾನಲ್ಗೆ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ, ಮೊದಲನೇದಾಗಿ ಇದರ ಅಧ್ಯಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಂದ್ರಗುಪ್ತ ಮೌರ್ಯ. ಸೊ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಸೊ ನೋಡೋದಾದರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕವಾಗಿದ್ದಾರೆ. ಸೊ ಇವಾಗ ಪೀಠಿಕೆ ಥರ ನೋಡ್ಕೊಳ್ಳೋಣ. ಸೊ ಚಂದ್ರಗುಪ್ತ ಮೌರ್ಯನ ಸಾಶಪು 324ರಿಂದ 300ವರೆಗೆ ಇವರ ಜೀವನವಿತ್ತು. ಸೊ ಇವನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಯಾರು? ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದನು. ಅದೇಂಗೋ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದಿರುವ ಸಂಗತಿ ತುಂಬ ಕಡಿಮೆ. ತಂದೆಯನ್ನು ಕಳೆದುಕೊಂಡಿದ್ದ ಚಂದ್ರಗುಪ್ತ ಮೌರ್ಯನು ತಕ್ಷಶಿಲೆಯ ಬ್ರಾಹ್ಮಣನಾದ ಚಾಣಕ್ಯನೇ ಕರೆದೊಯ್ದು ಅಗತ್ಯ ಶಿಕ್ಷಣವನ್ನು ನೀಡಿದನು ಎಂದು ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಆತನು ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡಿದನು ಅಂತ ನೋಡ್ಬೋದು. ಸೊ ಪೀಠಿಕೆಯಲ್ಲಿ ನೋಡೋದಾದರೆ, ಸೊ ಇವನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಆದಾಗ್ಯೂ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿಸಿರುವ ಸಂಗತಿ ತುಂಬ ಕಡಿಮೆ. ತಂದೆಯನ್ನು ಕಳೆದುಕೊಂಡಿದ್ದ ಚಂದ್ರಗುಪ್ತ ಮೌರ್ಯನನ್ನು ತಕ್ಷಶಿಲೆಯ ಬ್ರಾಹ್ಮಣನಾದ ಚಾಣಕ್ಯನು ಕರೆದೊಯ್ದು ಅಗತ್ಯ ಶಿಕ್ಷಣವನ್ನು ನೀಡಿದನು. ಮೌರ್ಯರ ಸಾಮ್ರಾಜ್ಯದ ಸ್ಥಾಪಿಸುವಲ್ಲಿ ಆತನು ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡಿದನು. ಯಾರಂದರೆ ಕೌಟಿಲ್ಯ ಅಥವಾ ಚಾಣಕ್ಯ ಅಂತ ಬರ್ತಾರಲ್ಲ. ಸೊ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಲು ಆತನು ಚಂದ್ರಗುಪ್ತನಿಗೆ ಸಹಾಯ ಮಾಡಿದನು. ಪಂಜಾಬ್ ಮತ್ತು ಮಗಧಗಳ ದಿಗ್ವಿಜಯ. ಸೊ ಚಾಣಕ್ಯ ಮಾರ್ಗದರ್ಶನದಲ್ಲಿ ನಡೆದಲ್ಲಿ ಪಂಜಾಬ್ ಮತ್ತು ಮಗಧಗಳ ದಿಗ್ವಿಜಯ. ಚಾಣಕ್ಯ ಮಾರ್ಗದರ್ಶನದಲ್ಲಿ ನಡೆದಿದ್ದ ಚಂದ್ರಗುಪ್ತ ಒಂದು ಬಲಿಷ್ಠ ಸೈನ್ಯವನ್ನು ಕಟ್ಟಿದನು. ಅಂದರೆ ಚಾಣಕ್ಯದಲ್ಲಿ ಮಾರ್ಗದರ್ಶನದಲ್ಲಿ ನಡೆದಿದ್ದ ಚಂದ್ರಗುಪ್ತನು ಒಂದು ಬಲಿಷ್ಠ ಸೈನ್ಯವನ್ನು ಕಟ್ಟಿದನು. ಅವನು ಪಂಜಾಬಿನ ಸಣ್ಣ ರಾಜ್ಯಗಳನ್ನು ಸೋಲಿಸಿ ಅದನ್ನು ವಶಪಡಿಸಿಕೊಂಡನು. ಅಂದರೆ ಚಾಣಕ್ಯ ಮಾರ್ಗದರ್ಶನ ಚಂದ್ರಗುಪ್ತನು ಒಂದು ಬಲಿಷ್ಠ ಸೈನ್ಯವನ್ನು ಕಟ್ಟಿದನು. ಅವನು ಪಂಜಾಬಿನ ಸಣ್ಣ ರಾಜ್ಯಗಳನ್ನು ಸೋಲಿಸಿ ಅದನ್ನು ವಶಪಡಿಸಿಕೊಂಡನು. ಅನಂತರ ಮಗಧ ಸಾಮ್ರಾಜ್ಯ ಮೇಲೆ ದಾಳಿ ಮಾಡಿದನು. ನಂದರ ಕೊನೆಯ ದೊರೆ ಧನನಂದನ ಕೊಂದು ಆತನ ಕೋರಾಡಳಿತವನ್ನು ಕೊನೆಗಾಣಿಸಲು ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದನು. ಅಂದರೆ ಚಾಣಕ್ಯನ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತ ಒಂದು ಬಲಿಷ್ಠ ಸೈನ್ಯವನ್ನು ಕಟ್ಟಿ ಅವನು ಪಂಜಾಬ್ ಸಣ್ಣ ರಾಜ್ಯರನ್ನು ಸೋಲಿಸಿ ಅದನ್ನು ವಶಪಡಿಸಿಕೊಂಡನು. ಅನಂತರ ಮಗಧ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದನು. ನಂತರ ಕೊನೆಯ ದೊರೆ ಧನನಂದನನ್ನು ಕೊಂದು ಆತನು ಕೂರ ಆಡಳಿತವನ್ನು ಕೊನೆಗಾಣಿಸಲು ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿದನು. ಸೆಲ್ಯೂಕಸನೊಂದಿಗೆ ಯುದ್ಧ. ಅಲೆಕ್ಸಾಂಡರ್ ಭಾರತ ವಾಯುವ್ಯ ಭಾಗದ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿ ಅಲೆಕ್ಸಾಂಡರನು ಭಾರತದ ವಾಯುವ್ಯ ಭಾಗಗಳ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿ ಮತ್ತು ಅವುಗಳನ್ನು ಆಳಲು ತನ್ನ ಪ್ರತಿನಿಧಿಯನ್ನು ನೇಮಿಸಿದನು. ಅಂದರೆ ಅಲೆಕ್ಸಾಂಡರ್ ಭಾರತದ ಭಾಗಗಳ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದನು. ಅವುಗಳು ಆಳಲು ತನ್ನ ಪ್ರತಿನಿಧಿಯನ್ನು ನೇಮಿಸಿದನು. ಚಂದ್ರಗುಪ್ತ ಮೌರ್ಯನು ಅವನನ್ನು ಸೋಲಿಸಿ ಅವನ ಪ್ರದೇಶವನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು. ಅಂದರೆ ಚಂದ್ರಗುಪ್ತ ಮೌರ್ಯ ಅವರನ್ನು ಸೋಲಿಸಿ ಅವನ ಪ್ರದೇಶ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು. ಅಲೆಕ್ಸಾಂಡರ್ ಮರಣದ ನಂತರ ಮಧ್ಯ ಏಷ್ಯಾದಲ್ಲಿ ಗ್ರೀಕ್ ಸಾಮ್ರಾಜ್ಯಕ್ಕೆ ಸೆಲ್ಯೂಕಸ್ ಅಧಿಪತಿಯಾದನು. ಅಂದರೆ ಅಲೆಕ್ಸಾಂಡರ್ ಮರಣ ನಂತರ ಮಧ್ಯ ಏಷ್ಯಾದಲ್ಲಿ ಗ್ರೀಕ್ ಸಾಮ್ರಾಜ್ಯಕ್ಕೆ ಸೆಲ್ಯೂಕಸನು ಅಧಿಪತಿಯಾದನು. ಸಾಶಪು 305ರಲ್ಲಿ ಅಲೆಕ್ಸಾಂಡರ್ ಹೊಂದಿದ ಭಾರತೀಯ ಪ್ರದೇಶವನ್ನು ಪುನಃ ವಶಪಡಿಸಲು ಸಿಂಧು ನದಿಯ ದಾಟಿ ಬಂದನು. ಚಂದ್ರಗುಪ್ತ ಮೌರ್ಯ ಅವನನ್ನು ಸೋಲಿಸಿ ಅದರಿಂದ ಸೆಲ್ಯೂಕಸನು ಚಂದ್ರಗುಪ್ತನೊಂದಿಗೆ ಒಪ್ಪಂದ ಮಾಡಿಕೊಳ್ಳಬೇಕಾಯಿತು. ಅಂದರೆ ಅಲೆಕ್ಸಾಂಡರ್ ಹೊಂದಿದ ಭಾರತೀಯ ಪ್ರದೇಶ ಪುನಃವನ್ನು ಪಡೆದುಕೊಳ್ಳಲು ಯಾರು ಬರ್ತಾರಂದ್ರೆ ಸೆಲ್ಯೂಕಸನು ಸಿಂಧು ನದಿ ದಾಟಿ ಬಂದನು. ಚಂದ್ರಗುಪ್ತ ಅವನನ್ನು ಸೋಲಿಸುತ್ತಾನೆ. ಆದ್ದರಿಂದ ಸೆಲ್ಯೂಕಸನು ಚಂದ್ರಗುಪ್ತನಿಗೆ ಒಂದು ಒಪ್ಪಂದ ಮಾಡಿಕೊಳ್ಳಬೇಕಾಯಿತು. ಅದರಂತೆ ಅವನು ಕಾಬೂಲ್, ಅಫ್ಘಾನಿಸ್ತಾನ್, ಗಾದರ್ ಅಂತ ಅವನು ಬಲೂಚಿಸ್ತಾನ್ಗೊಳಗೊಂಡ ವಿಸ್ತಾರವಾದ ಪ್ರದೇಶವನ್ನು ಚಂದ್ರಗುಪ್ತನಿಗೆ ನೀಡಿದನು. ಸೊ ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನೊಂದಿಗೆ ಯುದ್ಧವನ್ನು ಮಾಡಿ ಒಪ್ಪಂದ ಮಾಡಿದನು. ಸೊ ಅದರಲ್ಲಿ ನಿಮಗೆ ಕಾಬೂಲ್, ಅಫ್ಘಾನಿಸ್ತಾನ್, ಕಂದಹಾರ ಮತ್ತು ಬಲೂಚಿಸ್ತಾನ್ಗಳನ್ನು ವಿಸ್ತಾರವಾದ ಪ್ರದೇಶವನ್ನು ಚಂದ್ರಗುಪ್ತ ಮೌರ್ಯನಿಗೆ ನೀಡಿದನು.
ಚಂದ್ರಗುಪ್ತ ಮೌರ್ಯನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ. ಅಂದರೆ ಚಂದ್ರಗುಪ್ತ ಮೌರ್ಯನು ಮಗಳನ್ನು ಕೂಡ ಚಂದ್ರಗುಪ್ತ ಮೌರ್ಯನಿಗೆ ತನ್ನ ಮಗಳನ್ನು ಸೆಲ್ಯೂಕ್ಸ್ನ ಮಗಳನ್ನು ಚಂದ್ರಗುಪ್ತನಿಗೆ ಮದುವೆ ಮಾಡಿಕೊಟ್ಟನು. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು ಯುದ್ಧ ತರಬೇತಿ ಹೊಂದಿ 500 ಆನೆಗಳನ್ನು ಅವನಿಗೆ ಬಲವಾಗಿ ನೀಡಿದನು. 500 ಆನೆಗಳು ಚಂದ್ರಗುಪ್ತಗೆ ನೀಡಿದನು. ಸೆಲ್ಯೂಕಸನು ಮೌರ್ಯರೊಂದಿಗೆ ಸ್ನೇಹ ಸಂಬಂಧವನ್ನು ಹೊಂದಿರಲಿಲ್ಲ. ಮೆಗಸ್ತಾನಿಯಸ್ನನ್ನು ಪಾಟಲಿಪುತ್ರಕ್ಕೆ ರಾಯಭಾರಿಯಾಗಿ ಕಳಿಸಿದನು. ಸೆಲ್ಯೂಕಸನು ಮೌರ್ಯರೊಂದಿಗೆ ಸ್ನೇಹ ಸಂಬಂಧ ಹೊಂದಿರಲಿಲ್ಲ. ಅದರ ಸಲುವಾಗಿ ಮೆಗಸ್ತಾನಿಯಸ್ನನ್ನು ಪಾಟಲಿಪುತ್ರಕ್ಕೆ ರಾಯಭಾರಿಯಾಗಿ ಕಳಿಸಿದನು. ಚಂದ್ರಗುಪ್ತ ಮೌರ್ಯ ಇನ್ನು ಅನೇಕ ಸೇನಾ ದಿಗ್ವಿಜಯಗಳನ್ನು ಕೈಗೊಂಡು ಒಂದು ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನೆಂದು ಹೇಳಲಾಗಿದೆ. ಅಂದರೆ ಇನ್ನು ಚಂದ್ರಗುಪ್ತ ಮೌರ್ಯನು ಇನ್ನೂ ಅನೇಕ ಸೇನೆಗಳನ್ನು ಕೈಗೊಂಡು ಒಂದು ಬೃಹತ್ ಸಾಮ್ರಾಜ್ಯ ಸ್ಥಾಪಿಸಿದನೆಂದು ಹೇಳಲಾಗಿದೆ. ಆದರೆ ಆ ಎಲ್ಲ ದಿಗ್ವಿಜಯ ಬಗ್ಗೆ ನಾವು ಸ್ಪಷ್ಟ ಚಿತ್ರಣ ಹೊಂದಿಲ್ಲ. ಅದೇ ರೀತಿಯಾಗಿ ಆತನು ಸಾಮ್ರಾಜ್ಯದ ಎಲ್ಲೆಗಳು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗಿಲ್ಲ. ಜೈನ ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತನು ಇಲ್ಲಿ ನೋಡೋದಾದರೆ ಚಂದ್ರಗುಪ್ತ ಅನೇಕ ದಿಗ್ವಿಜಯವನ್ನು ಕೈಗೊಂಡು ಆದರೆ ಬೃಹತ್ ಸಾಮ್ರಾಜ್ಯ ಸ್ಥಾಪಿಸಿ ಹೇಳಲಾಗಿದೆ. ಆದರೆ ಎಲ್ಲ ದಿಗ್ವಿಜಯ ಬಗ್ಗೆ ನಮಗೆ ಸ್ಪಷ್ಟವಾಗಿ ಚಿತ್ರಣ ಹೊಂದಿಲ್ಲ ಅಂತ ಹೇಳ್ಬೋದು ಇತಿಹಾಸದಲ್ಲಿ. ಅದೇ ರೀತಿಯಾಗಿ ಆತನು ಸಾಮ್ರಾಜ್ಯದ ಎಲ್ಲೆಲ್ಲುಗಳು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗಲಿಲ್ಲ. ಜೈನ ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತನ ತನ್ನ ಆಳ್ವಿಕೆ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ತ್ಯಜಿಸಿ ಜೈನ ವಿದ್ವಾಂಸ ಭದ್ರಭಾವಿನ ಪ್ರಭಾವವನ್ನು ಜೈನ ಧರ್ಮವನ್ನು ಸ್ವೀಕರಿಸಿದಂತ ನೋಡ್ಬೋದು. ಅಂದರೆ ಜೈನ ಸಂಪ್ರದಾಯದ ಪ್ರಕಾರ ಏನಂದರೆ ಚಂದ್ರಗುಪ್ತನು ತನ್ನ ಆಳ್ವಿಕೆಯನ್ನು ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ತ್ಯಾಗ ಮಾಡಿದನಂತ. ತ್ಯಜಿಸಿ ಜೈನ ವಿದ್ವಾಂಸನ ಭದ್ರಭಾವಿನ ಪ್ರಭಾವದಿಂದ ಜೈನ ಧರ್ಮವನ್ನು ಸ್ವೀಕರಿಸಿದಂತ ಹೇಳ್ತಾರೆ. ತನ್ನ ಕೊನೆಯ ದಿನಗಳು ಕರ್ನಾಟಕ ಶ್ರಾವಣ ಬೆಳದಲ್ಲಿ ಕಳೆದನು ಮತ್ತು ಸಾಶಪು 300 ಸಲ್ಲೇಖನವನ್ನು ಆಚರಣೆ ಪ್ರಾಣತ್ಯಾಗ ಮಾಡಿದನಂತ ನೋಡ್ಬೋದು. ಕರ್ನಾಟಕದಲ್ಲಿ ನಮ್ಮ ಶ್ರಾವಣ ಬೆಳಗೊಳದಲ್ಲಿ ಕಳೆದನು. ಸಾಶಪು 300ನೇ ಸಲ್ಲೇಖನವನ್ನು ಆಚರಿಸಿ ಮರಣತ್ಯಾಗವನ್ನು ಮಾಡಿದನಂತ ನೋಡ್ತಾರೆ. ಆತನು ನೆಲೆಸಿದ ಬೆಟ್ಟವು ಚಂದ್ರಗಿರಿ ಎಂದು ಅದರಿಂದ ಆತನಿಂದ ನಿರ್ಮಿಸಿದ ದೇವಾಲಯ ಚಂದ್ರಗುಪ್ತ ಮಸೂದಿ ಎಂದು ಹೆಸರಿಸಲಾಗಿದೆ ಅಂತ ನೋಡ್ಬೋದು. ಆತನು ನೆಲೆಸಿದ ಬೆಟ್ಟವನ್ನು ಚಂದ್ರಗಿರಿ, ಆತನು ನಿರ್ಮಿಸಲ್ಪಟ್ಟ ದೇವಾಲಯವು ಚಂದ್ರಗುಪ್ತ ಬಸದಿ ಎಂದು ಹೆಸರಿಸಲಾಗಿದೆ. ನೆಕ್ಸ್ಟ್ ನೋಡೋದಾದರೆ ಕೌಟಿಲ್ಯ. ಕೌಟಿಲ್ಯ ಚಂದ್ರಗುಪ್ತನ ಗುರು ಆಗಿದ್ದಾರಲ್ಲ, ಅವರ ಬಗ್ಗೆ ನೋಡೋದಾದರೆ ಕೌಟಿಲ್ಯ ಅಥವಾ ಚಾಣಕ್ಯ ನೋಡಿ. ಕೌಟಿಲ್ಯನು ಪ್ರಾಚೀನ ಭಾರತ ಒಬ್ಬ ಹೆಸರಾಂತ ರಾಜನೀತಿ ನಿಪುಣ. ಆತನು ಚಾಣಕ್ಯ ಮತ್ತು ವಿಷ್ಣುಗುಪ್ತ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದ್ದನು. ಅಂದರೆ ಚಾಣಕ್ಯ ಮತ್ತು ವಿಷ್ಣುಗುಪ್ತ ಎಂಬ ಹೆಸರಿನಿಂದಲೂ ಪ್ರಸಿದ್ಧನಾಗಿದ್ದರು. ಯಾರಂದರೆ ಕೌಟಿಲ್ಯ. ನಂದರನ್ನು ಪದಚ್ಯುತಿಗೊಳಿಸುವಲ್ಲಿ ಮತ್ತು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಇವನ ಪ್ರಮುಖ ಪಾತ್ರ ವಹಿಸಿದನು. ಅಂದರೆ ನಂದರನ್ನು ಅಂತ್ಯಗೊಳಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲು ಇವನು ಕೂಡ ಪಾತ್ರವನ್ನು ವಹಿಸುತ್ತಾರೆ ಅಂತ ನೋಡ್ಬೋದು. ಸುವ್ಯವಸ್ಥಿತವಾದ ಆಡಳಿತ ವ್ಯವಸ್ಥೆ ರಚನೆಗೆ ಬಹುಮುಖ್ಯ ಕಾರಣವಾಗಿದೆ. ಸುವ್ಯವಸ್ಥೆ ಆಡಳಿತ ವ್ಯವಸ್ಥೆಯನ್ನು ರಚನೆಗೆ ಪ್ರಮುಖವಾಗಿ ಕಾರಣವಾಗಿ ಕೌಟಿಲ್ಯನು ಅರ್ಥಶಾಸ್ತ್ರವನ್ನು ಸಂಸ್ಕೃತದಲ್ಲಿ ರಚಿಸಿದನು. ಕೌಟಿಲ್ಯ ಅರ್ಥಶಾಸ್ತ್ರವನ್ನು ಬರೆದಿದ್ದಾನೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಕೌಟಿಲ್ಯನು ಅರ್ಥಶಾಸ್ತ್ರವನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ. ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥಪಾಲಕರಾಗಿದ್ದ ಡಾಕ್ಟರ್ ಶ್ಯಾಮಶಾಸ್ತ್ರಿಯವರು 1905ರಲ್ಲಿ ಈ ಗ್ರಂಥವನ್ನು ಸಂಶೋಧಿಸಿದರು ಮತ್ತು ಇಂಗ್ಲಿಷ್ ಭಾಷಾಂತರವನ್ನು 1909ರಲ್ಲಿ ಪ್ರಕಟಿಸಿದರು. ಇದಲ್ಲದೆ ವಿಷಯಗಳಲ್ಲಿ 3 ಪ್ರಮುಖ ಭಾಗಗಳಾಗಿ ವಿಂಗಡಿಸಬಹುದು. ಇದು ಗ್ರಂಥವನ್ನು ಚಾಣಕ್ಯವರ ಅರ್ಥಶಾಸ್ತ್ರ ಗ್ರಂಥವನ್ನು ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥಪಾಲಕರಾಗಿದ್ದ ಡಾಕ್ಟರ್ ಶ್ಯಾಮಶಾಸ್ತ್ರಿಯವರು 1905ರಲ್ಲಿ ಈ ಗ್ರಂಥವನ್ನು ಸಂಶೋಧಿಸಿದರು. ಆದರೆ ಇಂಗ್ಲಿಷ್ ಭಾಷಾಂತರವನ್ನು 1909ರಲ್ಲಿ ಪ್ರಕಟಿಸಿ ಇದರಲ್ಲಿ ವಿಷಯಗಳು 3 ಪ್ರಮುಖ ಭಾಗವಾಗಿ ವಿಂಗಡಿಸಬಹುದಾಗಿದೆ. ಮೊದಲನೇ ಭಾಗವು ರಾಜರ ಆತನ ಸಲಹಾ ಸಮಿತಿ ಮತ್ತು ಸರಕಾರವನ್ನು ಕುರಿತು ತಿಳಿಸಿದ್ದಾನೆ. ಅಂದರೆ ಕೌಟಿಲ್ಯನ ಗ್ರಂಥದಲ್ಲಿ ನೋಡೋದಾದರೆ ಮೊದಲನೇ ಭಾಗದಲ್ಲಿ ರಾಜ, ಆತನ ಸಲಹಾ ಸಮಿತಿ ಮತ್ತು ಸರ್ಕಾರ ಕುರಿತು ತಿಳಿಸಿದ್ದಾನೆ. ಎರಡನೇ ಭಾಗವು ನಾಗರಿಕತೆ ಮತ್ತು ಅಪರಾಧಿ ಕಾನೂನು ಕುರಿತಾಗಿದೆ. ಅಂದರೆ ಎರಡನೇ ಭಾಗವು ಏನಾದರೆ ನಾಗರಿಕತೆ ಮತ್ತು ಅಪರಾಧಿ ಕಾನೂನು ಕುರಿತಾಗಿದ್ದು. ಮೂರನೇ ಭಾಗವು ಅಂತಾರಾಜ್ಯ ಕಾನೂನು, ರಾಯಭಾರಿ ನೀತಿ ಮತ್ತು ಯುದ್ಧ ಬಗೆಯ ನೀತಿಯನ್ನು ನೋಡ್ಬೋದು. 3 ಭಾಗಗಳಿದ್ದವಲ್ಲ. ಮೊದಲನೇ ಭಾಗದಲ್ಲಿ ರಾಜರ ಆತನ ಸಲಹೆ ಸಮಿತಿ ಮತ್ತು ಸರ್ಕಾರ ಕುರಿತು ತಿಳಿಸಿದರು. ಎರಡನೇ ಭಾಗದಲ್ಲಿ ನಾಗರಿಕತೆ ಮತ್ತು ಅಪರಾಧಿ ಕಾನೂನು ಕುರಿತಾಗಿದ್ದು. ಮೂರನೇ ಭಾಗದಲ್ಲಿ ಅಂತಾರಾಜ್ಯ ಕಾನೂನು ಮತ್ತು ರಾಯಭಾರ ನೀತಿ ಮತ್ತು ಯುದ್ಧ ಬಗ್ಗೆ ತಿಳಿಸಿತು.
ಅರ್ಥಶಾಸ್ತ್ರವು ರಾಜ್ಯದ ಪ್ರಮುಖವಾದ 7 ಅಂಗಗಳು ಸಪ್ತಾಂಗ ಬಗ್ಗೆ ತಿಳಿಸುತ್ತದೆ. ಅಂದರೆ ಅರ್ಥಶಾಸ್ತ್ರ ರಾಜ್ಯದಲ್ಲಿ ಪ್ರಮುಖ 7 ಅಂಗಗಳು ಸಪ್ತಾಂಗ ಬಗ್ಗೆ ತಿಳಿಸುತ್ತದೆ. ಅವುಗಳು ರಾಜಪ್ರಭುತ್ವ, ಮಂತ್ರಿ, ಸಲಹಾ ಸಮಿತಿ, ಜನಪದ ಮತ್ತು ಜನಸಂಖ್ಯೆ ಮತ್ತು ಭೂಪ್ರದೇಶ, ದುರ್ಗ, ಕೋಟೆ, ಕೋಶ, ಖಜಾನೆ, ಬಲ ಮತ್ತು ಸೇನೆ ಮತ್ತು ಮಿತ್ರ ಮತ್ತು ಮಿತ್ರರಾಜ್ಯ ಅಂತ ನೋಡ್ಬೋದು. ಅರ್ಥಶಾಸ್ತ್ರದಲ್ಲಿ 7 ಅಂಗಗಳು ಸಪ್ತಾಂಗ ಬಗ್ಗೆ ತಿಳಿಸುತ್ತದೆ. ಅವುಗಳಾದ ರಾಜಪ್ರಭುತ್ವ, ಮಂತ್ರಿ, ಸಲಹಾ ಸಮಿತಿ, ಜನಪದ, ಜನಸಂಖ್ಯೆ ಮತ್ತು ಭೂಪ್ರದೇಶ, ದುರ್ಗ, ಕೋಟೆ, ಕೋಶ, ಖಜಾನೆ, ಬಲ, ಸೇನೆ ಮತ್ತು ಮಿತ್ರ ಅಂತ ನೋಡ್ಬೋದು. ಸೊ ಸ್ನೇಹಿತರೆ, ಇದಾಗಿತ್ತು ಚಂದ್ರಗುಪ್ತನ ಮೌರ್ಯರ ಜೀವನ ಮತ್ತು ಸಾಧನೆ ಕುರಿತು ನಾವು ನೋಡಿದ್ದೀವಿ. ಸೊ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ 5 ಅಂಕದಲ್ಲಿ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದರ ಸರಿಯಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.